ಅಸ್ಸಲಾಮು ಅಲೈಕುಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಹೆಂಗಿದ್ರ ನೀವೆಲ್ಲಾರು? ನಾನು ನಿಮ್ಮ ಮುಸ್ಲಿಂ ಕನ್ನಡಿಗ. ಇವತ್ತಿನ ಪ್ರಶ್ನೆ ಏನೆಂದರೆ, ಮುಸ್ಲಿಮರು ಕುತ್ಕೊಂಡು ಯಾಕೆ ಉಚ್ಚೆ ಹೊಯ್ತಾರೆ, ಯಾಕೆ ನಿಂತ್ಕೊಂಡು ಉಚ್ಚೆ ಹೊಯ್ಯಲ್ಲ, ಯಾಕೆ ನಿಂತ್ಕೊಂಡು ಉಚ್ಚೆ ಹೊಯ್ಯೋದು ಇಸ್ಲಾಂ ಅಲ್ಲಿ ಮಾಡಂಗಿಲ್ಲ, ನಿಷೇಧ. ಇದೆಲ್ಲ ಕ್ವಶನ್ಸ್ ನಿಮ್ಗೆ ಆನ್ಸರ್ ಮಾಡ್ತೀನಿ ಬ್ರದರ್. ಫಸ್ಟ್ ಆಫ್ ಆಲ್, ತುಂಬಾ ಚೆನ್ನಾಗಿರೋ ಪ್ರಶ್ನೆ ಕೇಳಿದೀರಾ. ಇದು ತುಂಬಾ ಜನ ಯಾಕೆ ಕೇಳ್ತಾರೆ ಅಂದ್ರೆ ಕ್ಯೂರಿಯಾಸಿಟಿನ ಕೇಳ್ತಾರೆ, ಜೋಕ್ ಮಾಡಕ್ ಕೇಳ್ತಾರೆ. ಆದ್ರೆ ಇವತ್ತಿನ ನಾವು ಒಪಿನಿಯನ್ ನೋಡಲ್ಲ, ಕಲ್ಚರ್ ನೋಡಲ್ಲ. ಖುರಾನ್ ಏನ್ ಹೇಳುತ್ತೆ, ನಮ್ಮ ಪ್ರಾಫಿಟ್ ಏನ್ ಕಲ್ಸಿದ್ರು, ಲಾಜಿಕ್ ಏನು, ಆಮೇಲೆ ಸೈನ್ಸ್ ಏನ್ ಹೇಳುತ್ತೆ, ಆಮೇಲೆ ನಿಮ್ಮ ಹಿಂದೂ ಸ್ಕ್ರಿಪ್ಚರ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ ಬನ್ನಿ. ನೋಡಿ, ನಾನೊಂದು ಸಿಂಪಲ್ ಕ್ವಶನ್ ನಿಮ್ಗೆ ಕೇಳ್ತೀನಿ. ನೀವೇನಾದ್ರೂ ಒಂದು ತುಂಬಾ ಸಣ್ಣವಾದ ಇಂಪಾರ್ಟೆಂಟ್ ಒಂದು ವಸ್ತು ತಗೊಳ್ಳಿ, ನಿಮ್ಗೆ ಅದ್ರ ಜೊತೆ ಮ್ಯಾನ್ಯುಯಲ್ ಬರುತ್ತೆ. ಆ ಮ್ಯಾನ್ಯುಯಲ್ ಯಾರು ಬರ್ತಾರೆ? ಕಂಪನಿಯವರು ಬರೀತಾರೆ. ಯಾಕಂದ್ರೆ ಅದನ್ನ ಕ್ರಿಯೇಟ್ ಮಾಡಿದ್ದು ಅವರ ಅದರ ಬಗ್ಗೆ ನಿಮ್ಮ ಇಂತ ಜಾಸ್ತಿ ಗೊತ್ತಿರತ್ತೆ. ಹಾಗಾದ್ರೆ ನಮ್ಮ ಕ್ರಿಯೇಟರ್ ಮಾಡಿದ ಸೃಷ್ಟಿಕರ್ತ ಅಲ್ಲ, ನಾವು ಹೇಗೆ ಬದುಕ್ಬೇಕು ಅಂತ ಹೇಳೋದು ಹಕ್ಕಿದೆಯಾ? ಖಂಡಿತ ಇದೆ. ಇದೇ ಇಸ್ಲಾಂನ ಬೇಸಿಕ್ ಪ್ರಿನ್ಸಿಪಲ್. ಈಗ ಯಾರು ಡಿಸೈಡ್ ಮಾಡ್ತಾರೆ? ಇದೇ ಮೇನ್ ಕ್ವೆಶನ್. ನಾವ್ ಏನ್ ಮುಸ್ಲಿಮರ್ ಏನ್ ಫಾಲೋ ಮಾಡ್ಬೇಕಂದ್ರೆ, ಸೊಸೈಟಿನ, ಫ್ರೆಂಡ್ಸ್, ಟ್ರೆಂಡ್, ಅಥವಾ ಅಲ್ಲಾ ಮತ್ತು ಅವರ ಪ್ರಾಫೆಟ್ ಮೊಹಮ್ಮದ್ ಸಲ್ಲಂ ಅವರ ಖುರಾನ್ ಕ್ಲಿಯರ್ ಆಗಿ ಏನ್ ಹೇಳುತ್ತಂದ್ರೆ, ಅಲ್ಲಾಗೆ ಒಬೆ ಮಾಡಿ ಮತ್ತೆ ಪ್ರಾಫೆಟ್ ಮೊಹಮ್ಮದ್ಗೆ ಒಬೆ ಮಾಡಿ ಅಂತ. ಮುಸ್ಲಿಂ ಅದಕ್ಕೆ ಏನಾದ್ರೂ ಮಾಡಕ್ಕಿಂತ ಮುಂಚೆ ಅಲ್ಲಾ ಏನ್ ಹೇಳಿದಾರ ನೋಡ್ತೀವಿ, ಪ್ರೊಫೆಟ್ ಏನ್ ಮಾಡಿದಾರ ನೋಡ್ತೀವಿ, ಅದನ್ನ ಎರಡೇ ತಕೊಂಡು ನಾವು ಮಾಡಕ್ ಟ್ರೈ ಮಾಡ್ತೀವಿ. ಈಗ ಒಂದು ಇಂಪಾರ್ಟೆಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನ ಕ್ಲಿಯರ್ ಮಾಡ್ತೀನಿ ನೋಡಿ. ಇಸ್ಲಾಂ ನಲ್ಲಿ ನಿಲ್ತು ಮೂತ್ರ ಮಾಡೋದು ನಿಷೇಧ, ಹರಾಮು ಅಂತ ಯಾರಾದ್ರೂ ಹೇಳಿದ್ರೆ ಅವ್ರಿಗೆ ಇದು ವಿಡಿಯೋ ಕಳಿಸಿ. ಆ ತರ ಅಲ್ಲ, ಅದು ಒಂದು ಮಿಸ್ಕನ್ಸೆಪ್ಷನ್. ಅದ್ರಲ್ಲಿ ಇಸ್ಲಾಂನಲ್ಲೂ ನಮ್ಗೆ ಏನ್ ಸಿಗತ್ತೆ, ಪ್ರಾಫೆಟ್ ಮೊಹಮ್ಮದ್ ಸಲ್ಲಂ ಅವರು ನಿಂತ್ಕೊಂಡು ಉಚ್ಚೆ ಮಾಡಿದ್ದಾರೆ. ಆದರೆ ಯಾವಾಗ ಮಾಡಿದ್ದಾರೆ ನಿಂತ್ಕೊಂಡು ಮೂತ್ರ ಅಂದ್ರೆ, ಅದು ಸ್ವಲ್ಪ ಸ್ಪೆಸಿಫಿಕ್ ರೀಸನ್ಸ್ ಇತ್ತು. ಆ ಜಾಗ ಕ್ಲೀನ್ ಇರ್ಲಿಲ್ಲ, ಅಲ್ಲಿ ಕುತ್ಕೊಂಡ್ರೆ ಬಟ್ಟೆ ಗಲೀಜಾಗ್ತಾ ಇತ್ತು. ಅದು ಸ್ವಲ್ಪ ರೀಸನ್ಸ್ ಅಲ್ಲಿ ಮಾಡಿದ್ದಾರೆ. ಆದರೆ ನಮ್ಮ ತಾಯಿ ಅಮ್ಮ ಐಷಾ, ಪ್ರೊಫೆಟ್ ಮೊಹಮ್ಮದ್ ಸಲ್ಲಂ ಅವರ ವೈಫ್ ಏನ್ ಹೇಳ್ತಾರೆ ಅಂದ್ರೆ, ಮ್ಯಾಕ್ಸಿಮಮ್ ಟೈಮ್ ಅವರು ಪ್ರೊಫೆಟ್ ನ ನೋಡಿರೋದು ಕುತ್ಕೊಂಡು ಮೂತ್ರ ಮಾಡಿದಾಗ. ಹಾಗಾದ್ರೆ ನೀವ್ ಕೇಳ್ಬೋದು, ಏನಪ್ಪಾ ಎರಡಲ್ಲೂ ಕಾಂಟ್ರಡಿಕ್ಷನ್, ನಿಂತ್ಕೊಂಡ್ ಮಾಡಿದ್ಯಾ ಅಂತ ಹೇಳ್ತಾರೆ, ಕುತ್ಕೊಂಡ್ ಮಾಡಿದ್ಯಾ ಅಂತ ಹೇಳ್ತಾರೆ, ಏನ್ ಮಾಡ್ಬೇಕು ಅಂತ ಕೇಳ್ತೀರಾ? ಸ್ಕಾಲರ್ಸ್ ಅದಕ್ಕೆ ಸಿಂಪಲ್ ಆಗಿ ಏನ್ ಹೇಳ್ತಾರಂದ್ರೆ, ನೋಡಿ, ಉಚ್ಚೆ ಮಾಡದ್ದು ಓಕೆ, ಪರ್ಮಿಷನ್ ಇದೆ. ಆದರೆ ಕುತ್ಕೊಂಡು ಪ್ರೊಫೆಟ್ ಮೊಹಮ್ಮದ್ ಸಲ್ಲಂ ಜಾಸ್ತಿ ಮಾಡಿದ್ರೆ ಅದಕ್ಕೆ ಅದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಈಗ ಮೇನ್ ಕ್ವೆಶನ್, ಯಾಕಪ್ಪ ಮೊಹಮ್ಮದ್ ಸಲ್ಲಂ ಅವರು ಕುತ್ಕೊಂಡು ಉಚ್ಚೆ ಹೋಯ್ತಾ ಇದ್ರು? ಇಸ್ಲಾಂ ನಲ್ಲಿ ಕ್ಲೀನ್ಲಿನೆಸ್ ಅಲ್ವಾ ಒಂದು ಸ್ಮಾಲ್ ಮ್ಯಾಟರ್ ಅಲ್ಲ, ಇದು ಮುಸ್ಲಿಂ ತುಂಬಾ ದೊಡ್ಡ ಮ್ಯಾಟ್ರ್. ಏನಂತ ಒಂದು ಹೇಳ್ತಾರೆ ಅಂದ್ರೆ, ಅರ್ಧ ಇಸ್ಲಾಮೇ ಕ್ಲೀನ್ಲಿನೆಸ್ ಅಂತ ಹೇಳಿದ್ದಾರೆ. ಈಗ ಮುಂದೆ ಹೋಗೋಣ. ಮುಸ್ಲಿಮ್ ನಾವು ನೋಡಿ 5 ಸಲ ದಿನ ನಮಾಜ್ ಮಾಡ್ತೀವಿ, ಅಲ್ಲಾ ಮುಂದೆ ನಿಂತ್ಕೊಂತೀವಿ, ಪ್ರೇಯರ್ ಮಾಡ್ತೀವಿ. ಬಾಡಿ ಕ್ಲೀನ್ ಇರ್ಬೇಕು, ಆಮೇಲೆ ಈ ಕ್ಲೋತ್ಸ್ ಕ್ಲೀನ್ ಇರ್ಬೇಕು. ನಾರ್ಮಲಿ ನೀವು ಕುತ್ಕೊಂಡು ಮಾಡಿದ್ರೆ ಉಚ್ಚೆ ಸ್ಪ್ಲಾಶ್ ಬರುತ್ತೆ ನೋಡಿ, ಉಚ್ಚೆ ಒಯ್ಯೋದು ವಾಪಸ್ ನಿಮ್ಮ ಮೇಲೆ ಬರೋದು ಕಡಿಮೆ ಚಾನ್ಸಸ್ ಇದೆ. ನೀವ್ ಅದನ್ನೇ ನಿಂತ್ಕೊಂಡ್ ಮಾಡಿ, ಖಂಡಿತವಾಗಿ ಸ್ಪ್ಲಾಶ್ ನಿಮ್ಗೆ ಆಗಿ ಆಗುತ್ತೆ. ನಾನ್ ಟ್ರೈ ಮಾಡೀನಿ, ನಿಮ್ಗೆ ಹೇಳ್ತಾ ಇರೋದು ಇದು. ಇದು ಕೆಲವು ಹ್ಯಾಬಿಟ್ಗೆ ಎಲ್ಲ ಕ್ಲೀನ್ನೆಸ್ ಆಗಿ ಇದು ಹೇಳಿದ್ದಾರೆ ಕುತ್ಕೊಂಡ್ ಮಾಡಕ್ಕೆ. ಈಗ ನೀವು ಯೋಚನೆ ಮಾಡಿ, 1.5 ವರ್ಷ ಸಾಲಗಳ ಹಿಂದೆ ಹಾಸ್ಪಿಟಲ್ ಇಲ್ಲ, ಮಾಡರ್ನ್ ಹೈಜೀನ್ ಇಲ್ಲ, ಲ್ಯಾಬೊರೇಟರಿ ಇಲ್ಲ. ಆದ್ರೆ ಒಬ್ಬ ಪ್ರಾಫಿಟ್ ನಮ್ಗೆ ಏನ್ ಹೇಳ್ತಾ ಇದ್ದಾರೆ, ಹೇಗೆ ತಿನ್ಬೇಕು, ಹೇಗೆ ಕುಡಿಬೇಕು, ಹೇಗೆ ಮಾತಾಡ್ಬೇಕು, ಹೇಗೆ ಮಲ್ಕೊಂಡ್ಬೇಕು, ಹೇಗೆ ಉಚ್ಚೆ ಒಯ್ಬೇಕು, ಹೇಗೆ ಕ್ಲೀನ್ ಮಾಡ್ಕೊಂಡ್ಬೇಕು. ಈಗ ಕ್ವಶನ್ ಏನ್ ಬರುತ್ತೆ ಗೊತ್ತಾ, ಇದು ಒಬ್ಬ ಆರ್ಡಿನರಿ ಮ್ಯಾನ್ ಟೀಚಿಂಗಾ ಅಥವಾ ಕ್ರಿಯೇಟರ್ ಇಂದ ಬಂದ ಗೈಡೆನ್ಸಾ? ಇವತ್ತು ಕೆಲವು ಸೈನ್ಸ್ ಏನ್ ಮಾಡತ್ ಗೊತ್ತಾ, ಕುತ್ಕೊಂಡು ಉಚ್ಚೆ ಹೋಯ್ದ್ರೆ ನಿಮ್ಮ ಬ್ಲಾಡರ್ ಬರತ್ ನೋಡಿ, ಉಚ್ಚೆ ಇರತ್ ನೋಡಿ, ಅದು ಜಾಸ್ತಿ ಎಂಟಿ ಆಗತ್ತೆ, ಅದಲ್ಲಿ ಉಚ್ಚೆ ಉಳ್ಕೊಳ್ಳಲ್ಲ. ಆಮೇಲೆ ಯಾರಿಗಾದ್ರೂ ಆ ಲಟ್ಸ್ ಅಂತ ಒಂದಿದೆ, ಇದ್ರೆ ಕುತ್ಕೊಂಡು ಉಚ್ಚೆ ಹೊಡೆದ್ರೆ ತುಂಬಾ ಫಾಸ್ಟರ್ ಆಗಿ ಇದು ಉಚ್ಚೆ ಈಚೆ ಹೋಗುತ್ತಂತ ಬರುತ್ತೆ. ಆಮೇಲೆ ನಿಮ್ಗೆ ಯಾವ್ದೋ ಅಲ್ಲಿ ನೋವುಗಳಿದ್ರೆ ಪ್ರೋಸ್ಟೇಟ್ ಅಲ್ಲಿ ಕುತ್ಕೊಂಡ್ ಮಾಡಿದ್ರೆ ಕಂಫರ್ಟ್ ಕೊಡುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಹೈಜೀನ್ ಮತ್ತೆ ಲೆಸ್ ಲೆಸ್ ಮೆಸ್ ಆಗಿರತ್ತೆ. ಈಗ ಇದು ಬಂದು ಸೈನ್ಸ್ ಹೇಳುತ್ತೆ, ಆದ್ರೆ ನಾವು ಸೈನ್ಸ್ ನ ನೋಡಿ ಇದನ್ನ ಫಾಲೋ ಮಾಡಲ್ಲ. ನಮ್ಮ ಪ್ರಾಫೆಟ್ ಮೊಹಮ್ಮದ್ ಏನ್ ನಮ್ಮ ಕಲ್ಸ್ಕೊಟ್ಟಿದಾರೋ ಅದೆಲ್ಲ ಮೇಲೆ ನಾವು ಫಾಲೋ ಮಾಡ್ತೀವಿ. ಈಗ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನೀವು ನಿಮ್ಮ ಬುಕ್ಸ್ ಹಿಂದೂ ಸ್ಕ್ರಿಪ್ಚರ್ಸ್ ಗಳಲ್ಲಿ ನೋಡಿದ್ರೆ, ಕುರ್ಮ ಪುರಾಣದಲ್ಲಿ ಬೆಳಗ್ಗೆ ಯಾವ ಕಡೆ ಉಚ್ಚೆ ಒಯ್ಬೇಕು, ಆಮೇಲೆ ರಾತ್ರಿ ಯಾವ ಕಡೆ ಉಚ್ಚೆ ಒಯ್ಬೇಕಂತ ನಿಮ್ಗೆ ಹೇಳುತ್ತೆ. ಇನ್ನ ಡೀಟೇಲ್ ಆಗಿ ಹೋದ್ರೆ ನೀವು ಮನುಸ್ಮೃತಿ ಚಾಪ್ಟರ್ 4:45 ಅಲ್ಲಿ ಎಲ್ಲಿ ಉಚ್ಚೆ ಹುಯ್ಬಾರ್ದು ಅಂತಾನು ಇದೆ. ಆಮೇಲೆ ಮನುಸ್ಮೃತಿ ಚಾಪ್ಟರ್ 4:50 ಅಲ್ಲಿ ನಿಂತ್ಕೊಂಡು ಹುಚ್ಚೆ ಹುಯ್ಬಾರ್ದು ಅಂತ ಇದೆ. ಇದು ಸ್ಕಾಲರ್ಸ್ ಹೆಂಗ್ ಇಂಟರ್ಪ್ರಿಟೇಟ್ ಮಾಡಿದ ಅಂದ್ರೆ, ಒಂದ್ ಲೈನ್ ಬರುತ್ತೆ, ನಿಮ್ಮ ಬಾಡಿಯನ್ನು ವ್ರಾಪ್ ಮಾಡ್ಕೊಳ್ಳಿ ಅಂತ. ವ್ರಾಪ್ ಅಂದ್ರೆ ಏನು? ಕುತ್ಕೊಳ್ಳಿ ಅಂತ. ಸೊ ಅದ್ರ ಆಪೋಸಿಟ್ ಏನು, ನಿಂತ್ಕೊಂಡು ಹುಚ್ಚೆ ಹುಯ್ಬಾಡಿ ಅಂತ. ಅಗೇನ್ ನೋಡಿ, ಇದು ಒಂದು ನಿಮ್ಗೆ ಇದರಿಂದ ಏನ್ ಗೊತ್ತಾಗತ್ತೆ, ನೀವು ಯಾರಾದ್ರೂ
ನಿಮ್ಗೆ ಏನಾದ್ರು ಹೇಳ್ತಾರೆ ಅನ್ಕೊಳ್ಳಿ ಹೆಂಗ್ ಮಾಡ್ಬೇಕು ಅಂತ, ಏನಾದ್ರು ಒಂದ್ ಮಾಡಿ ಅಂತ. ಅವರ ನೆನಪಿನಲ್ಲಿ ನೀವು ಅದು ಮಾಡಿದ್ರೆ ಅವ್ರಿಗೆ ನಿಮ್ಗೆ ನೆನಪು ಅವ್ರದ್ದು ಜಾಸ್ತಿ ಬರುತ್ತಲ್ಲ, ಅದ್ ಬಿಟ್ಟು ಬೇರೆದ್ ಮಾಡಿದ್ರೆ ಯೋಚನೆ ಮಾಡಿದ್ದು. ಹಾಗೆ ನಾವು ಯಾಕೆ ಈ ತರ ಮಾಡ್ತೀವಿ ಅಂದ್ರೆ, ನಮ್ಮ ಪ್ರೊಫೆಟ್ ಮೊಹಮ್ಮದ್ ಗೆ ಪ್ರೀತಿ ತೋರಿಸಲು ಅವ್ರು ನಮ್ಗೆ ಏನ್ ಕಲ್ಸಿದಾರೆ, ಅವ್ರು ಏನ್ ಮಾಡಿದಾರೆ ಅದನ್ನ ನಾವು ಫಾಲೋ ಮಾಡಕ್ ಟ್ರೈ ಮಾಡ್ತೀವಿ. ನಾನ್ ಪರ್ಸನಲಿ ಇದು ಏನ್ ಇಸ್ಲಾಂನ ಬ್ಯೂಟಿ ಅಂದ್ರೆ ಇದೆ. ರಿಲಿಜನ್ ಅಂದ್ರೆ ಜನಕ್ಕೆ ಏನ್ ಅನ್ಸುತ್ತೆ, ಇದು ಬರೀ ಮಾಸ್ಕ್ ಅಪ್ಪ, ಮಸ್ಜಿದ್ ಇದೆ, ಇದು ಪ್ರೇಯರ್ ಮಾಡ್ಬೇಕು ಅಷ್ಟೇ. ಆದರೆ ಇಸ್ಲಾಂನಲ್ಲಿ ಲೈಫ್ ನ ಪ್ರತಿಯೊಂದು ಪಾರ್ಟ್ಗೆ ಗೈಡೆನ್ಸ್ ಕೊಡುತ್ತೆ. ನೀವು ನಿಮ್ಮ ಅಪ್ಪ ಅಮ್ಮ ಜೊತೆ ಹೆಂಗಿರ್ಬೇಕು, ನಿಮ್ಮ ಅಕ್ಕ ಪಕ್ಕ ಅವ್ರ ಜೊತೆ ಹೆಂಗಿರ್ಬೇಕು, ನೀವು ವ್ಯಾಪಾರ ಬಿಸ್ನೆಸ್ ಹೆಂಗ್ ಮಾಡ್ಬೇಕು, ದುಡ್ಡು ಹೆಂಗ್ ಅರ್ನ್ ಮಾಡ್ಬೇಕು, ಹೇಗೆ ತಿನ್ಬೇಕು, ಹೇಗೆ ಕುಡಿಬೇಕು, ಹೇಗೆ ಕ್ಲೀನ್ ಇರ್ಬೇಕು, ಹೇಗೆ ನೀವು ಮೋಷನ್ ಮಾಡ್ಬೇಕು, ಹೇಗೆ ಕ್ಲೀನ್ ಮಾಡ್ಬೇಕು, ಇದನ್ನು ಎಲ್ಲ ಕಲ್ಸ್ಕೊಡತ್ತೆ. ಇದಕ್ಕೆ ಇಸ್ಲಾಂ ಅನ್ನ ವೇ ಆಫ್ ಲೈಫ್ ಅಂತ ಕರೆಯೋದು. ಈಗ ಲಾಸ್ಟ್ ಕ್ವೆಶನ್, ಒಂದು ರಿಲಿಜಿಯನ್ ಇದೆ, ನಿಮ್ಮ ಲೈಫ್ ನ ಪ್ರೈವೇಟ್ ಮೂಮೆಂಟ್ ಅಲ್ಲಿ ಕೂಡ ಕ್ಲೀನ್ನೆಸ್, ಡಿಸಿಪ್ಲಿನ್, ರೆಸ್ಪೆಕ್ಟ್ ಟೀಚ್ ಮಾಡತ್ತೆ. ಲೈಫ್ ನ ಬಿಗ್ಗೆಸ್ಟ್ ಕ್ವೆಶನ್ಗೆ ಅದೆಷ್ಟು ಬ್ಯೂಟಿಫುಲ್ ಗೈಡೆನ್ಸ್ ಇರಬಹುದು. ಬಹುಶಃ ಅದಕ್ಕೆ ಅಲ್ಲಾಹ್ ಕುರಾನ್ ಅಲ್ಲಿ ಮತ್ತೆ ಮತ್ತೆ ಕೇಳ್ತಾರೆ, ಅಲ್ ಅಫಾಲ ತಾಹಿಲು, ನೀವು ಯೋಚಿಸೋದಿಲ್ವಾ? ನಮ್ಮ ಉದ್ದೇಶ ಯಾರನ್ನು ಕ್ರಿಟಿಸೈಸ್ ಮಾಡೋದು ಅಲ್ಲ, ಯಾರಿಗೂ ರಿಲಿಜನ್ ಇಂಪೋಸ್ ಮಾಡೋದು ಅಲ್ಲ. ಇಸ್ಲಾಂ ನಿಜವಾದ ಏನು ಟೀಚ್ ಮಾಡುತ್ತೆ ಅದನ್ನ ಒರಿಜಿನಲ್ ಸೋರ್ಸ್ ಇಂದ ಅರ್ಥ ಮಾಡಿಕೊಳ್ಳುವುದು. ಹೋಪ್ ನಿಮ್ಮ ಪ್ರಶ್ನೆ ಯಾಕೆ ನಾವು ಕುತ್ಕೊಂಡು ಹುಚ್ಚೆ ಹೋಯ್ತೀವಿ ಅಂತ ಆನ್ಸರ್ ಮಾಡಿದ್ದೀನಿ. ಆಮೇಲೆ ನಿಂತ್ಕೊಂಡು ಹುಚ್ಚೆ ಹೋಯ್ಬಹುದು ಅಂತಾನು ಹೇಳಿದ್ದೀನಿ. ಇಸ್ಲಾಂನಲ್ಲಿ ನಿಮ್ಮ ಅಭಿಪ್ರಾಯ ಏನು, ಡೆಫಿನೆಟ್ ಆಗಿ ಕಮೆಂಟ್ಸ್ ಅಲ್ಲಿ ಹೇಳಿ. ಇನ್ನ ನಿಮ್ಗೆ ಏನಾದ್ರು ಕ್ವೆಶನ್ಸ್ ಇದೆ ನಮ್ಗೆ ಕಮೆಂಟ್ಸ್ ಅಲ್ಲಿ ಕೇಳಿ, ನಾನು ಅದನ್ನ ಆನ್ಸರ್ ಮಾಡಕ್ ಕನ್ನಡದಲ್ಲಿ ಟ್ರೈ ಮಾಡ್ತೀನಿ. ನಿಮ್ಮ ಮುಸ್ಲಿಂ ಕನ್ನಡಿಗ. ಜೈ ಹಿಂದ್, ಜೈ ಕರ್ನಾಟಕ.